ಸ್ನೇಹಿತರೆ, ಆಷಾಢ ಶುಕ್ಲ ಪಕ್ಷದ ಏಕಾದಶಿಯಂದು ಶ್ರೀಹರಿಯ ಯೋಗ ನಿದ್ರೆಯ ರಾತ್ರಿಕಾಲ ಪ್ರಾರಂಭ. ಅಂದು ಭಕ್ತಿಪೂರ್ವಕವಾಗಿ ಶ್ರೀಹರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಬೇಕು. ನೀರಾಜನ ಹಾಗೂ ಗೀತವಾದ್ಯಗಳನ್ನು ಸಮರ್ಪಿಸಿ ಶ್ರೀಹರಿಯನ್ನು ಪ್ರಾರ್ಥಿಸಿಕೊಳ್ಳಬೇಕು. ಆಷಾಢ ಶುಕ್ಲ ಪಕ್ಷದ ದಶಮಿ ಎಂದು ಜಿತೇಂದ್ರಿಯನಾಗಿದ್ದು, ಆ ಮುಂಚಿನ ಪಾತ್ರೆಗಳನ್ನು ತೊರೆದು ಮನೆಯನ್ನು ಗೋಮಯಾದಿಗಳಿಂದ ಶುದ್ಧಿಗೊಳಿಸಬೇಕು. ಸ್ನಾನ ಪೂರೈಸಿ ನಿತ್ಯ ಕರ್ಮಗಳನ್ನು ಮಾಡಿ ಪಂಚಗವ್ಯವನ್ನು ಪ್ರಾಶನ ಮಾಡಬೇಕು. ಏಕಾದಶಿಯಂದು ಸ್ನಾನದ ಬಳಿಕ ಸಂಧ್ಯಾದಿ ಕಾರ್ಯಗಳನ್ನು ಮುಗಿಸಿ ರಾತ್ರಿಯಲ್ಲಿ ವಿಶೇಷವಾಗಿ ಶೇಷಶಾಯಿಯಾದ ಶ್ರೀಹರಿಯನ್ನು ಪೂಜಿಸಿ ಸಂಕಲ್ಪವನ್ನು ಕೈಗೊಳ್ಳಬೇಕು. ದೇವದೇವ ಜಗನ್ನಾಥ, ನೀನು ಯೋಗ ನಿದ್ರೆಯನ್ನು ಕೈಗೊಂಡಿರುವ ಸಮಯದಲ್ಲಿ ನಾನು ವ್ರತ ನಿರತನಾಗುವೆನು. ನಾನು ನಿನ್ನ ಭಕ್ತನು, ನಿನ್ನನ್ನೇ ಸರ್ವೋತ್ತಮನೆಂದು ನಂಬಿದವನು, ನಿನ್ನಲ್ಲೇ ಮನಸ್ಸನ್ನು ಹಾಕಿರುವವನು, ನಿನ್ನನ್ನೇ ಗತಿಯೆಂದು ನಂಬಿದವನು ಆಗಿರುವೆ. ಆದ್ದರಿಂದ ನನ್ನ ಈ ವ್ರತ ಸಂಕಲ್ಪವನ್ನು ನಿರ್ವಿಘ್ನವಾಗುವಂತೆ ಮಾಡು. ಮೊದಲ ಮಾಸದಲ್ಲಿ ಶಾಖ, ಎರಡನೆಯ ಮಾಸದಲ್ಲಿ ದದಿ, ಮೂರನೆಯ ಮಾಸದಲ್ಲಿ ಹಾಲು ಹಾಗೂ ನಾಲ್ಕನೆಯ ಮಾಸದಲ್ಲಿ ಬಹುಬೀಜ ಹಾಗೂ ಧಾನ್ಯಗಳಲ್ಲಿ ದ್ವಿದಳಗಳನ್ನು ನಿನ್ನ ಪ್ರೀತಿಗೆಂದು ನಾನು ತ್ಯಜಿಸುವೆ. ಪ್ರಭುವೇ ದಾಮೋದರ, ಇದರಿಂದ ನೀನು ಪ್ರಸನ್ನನಾಗು. ಹೀಗೆ ಸಂಕಲ್ಪಿಸಿ ಅಂದಿನಿಂದ 4 ವ್ರತಗಳನ್ನು ಆಚರಿಸಬೇಕು. ಹೀಗೆ ಪುರಾಣಗಳಲ್ಲಿ ಹೇಳಿರುವುದರಿಂದ ದಶಮಿಯಿಂದಾಗಲಿ ಏಕಾದಶಿಯಿಂದಾಗಲಿ ವ್ರತ ಸಂಕಲ್ಪವನ್ನು ಕೈಗೊಳ್ಳಬೇಕು. ಏಕಾದಶಿಯಂದು ಪ್ರಾರಂಭಿಸಬೇಕು ಎಂಬುದು ಸಂಪ್ರದಾಯ. ಶ್ವೇತ ದೀಪದಲ್ಲಿ ಯೋಗಿಯಾದ ಶೇಷನ ಮೇಲೆ ನೆಲೆಸಿರುವ ಲಕ್ಷ್ಮೀಪತಿಯಾದ ನೀನು ನನಗೆ ಚಾತುರ್ಮಾಸ್ಯ ವ್ರತಕ್ಕೆ ಅನುಜ್ಞೆ ನೀಡು. ನೀನು ಯೋಗ ನಿದ್ರೆಯಿಂದ ಎದ್ದೇಳುವವರೆಗೂ ಈ 4 ತಿಂಗಳುಗಳ ಕಾಲ ನಾನು ನಿಯಮವನ್ನು ಕೈಗೊಳ್ಳುವೆ. ಇದಕ್ಕೆ ವಿಘ್ನ ಬರದಂತೆ ಅನುಗ್ರಹಿಸು. ಈ ವ್ರತವನ್ನು ನಾನು ನಿನ್ನ ಮುಂದೆ ಸ್ವೀಕರಿಸುವೆ. ಎಲೆ ಕೇಶವನೇ, ಇದು ನಿರ್ವಿಘ್ನವಾಗಿ ಪೂರೈಸಲಿ. ಈ ವ್ರತ ಸ್ವೀಕಾರದ ಬಳಿಕ ನನಗೇನಾದರೂ ಮೃತ್ಯು ಒದಗಿದರೂ ನಿನ್ನ ಅನುಗ್ರಹದಿಂದ ಅದು ಸಂಪೂರ್ಣವೆನಿಸಲಿ ಎಂದು ಪ್ರಾರ್ಥಿಸಬೇಕು. ಶ್ರೀಹರಿಯು ಯೋಗ ನಿದ್ರೆ ಕೈಗೊಂಡಾಗ ಕೆಲವು ಪದಾರ್ಥಗಳನ್ನು ಸ್ವೀಕರಿಸುವುದಿಲ್ಲ. ಅವನು ಸ್ವೀಕರಿಸದ್ದನ್ನು ತ್ಯಜಿಸುವುದು ಮೋಕ್ಷಾರ್ಥಿಗಳ ಕರ್ತವ್ಯ. ಮೊದಲ ತಿಂಗಳಲ್ಲಿ 10 ಬಗೆಯ ಶಾಖವನ್ನು ತಿನ್ನುವ ಮನುಷ್ಯನಿಗೆ ಮಹಾವಿಷ್ಣುವಿನ ಹೃದಯಕ್ಕೆ ಶಲ್ಯದಿಂದ ಹೊಡೆದ ಪಾಪ ಘಟಿಸುವುದು. ಎರಡನೆಯ ತಿಂಗಳಲ್ಲಿ ಶಾಖಗಳನ್ನು ಸ್ವೀಕರಿಸಬಹುದು. ಚಾತುರ್ಮಾಸವು ನಾರಾಯಣನು ಯೋಗ ನಿದ್ರೆಗೆ ಪ್ರವೇಶಿಸುವ ಅವಧಿಯಾಗಿದೆ. ಇದರರ್ಥ ನಾರಾಯಣನು ನಮ್ಮಂತೆ ನಿದ್ದೆ ಮಾಡುತ್ತಾನೆ ಎಂದಲ್ಲ. ಸಹ ದೇವತೆಗಳಿಗೆ ನಿದ್ರೆ ಇಲ್ಲದ ಕಾರಣ ಅನಿಮಿಷಗಳು ಎಂದು ಕರೆಯುತ್ತಾರೆ. ಭಗವಂತನು ತನ್ನ ಶ್ರೀಧರ, ಹೃಷಿಕೇಶ, ಪದ್ಮನಾಭ ಮತ್ತು ದಾಮೋದರ ರೂಪಗಳೊಂದಿಗೆ ಕ್ರಮವಾಗಿ 4 ತಿಂಗಳಿಗೂ ಅಧಿದೇವತೆಯಾಗಿದ್ದಾನೆ. ಒಮ್ಮೆ ಆಧ್ಯಾತ್ಮಿಕತೆಯನ್ನು ಹೆಚ್ಚಿಸಲು ಮತ್ತು ಮೋಕ್ಷದ ದಿಕ್ಕಿನಲ್ಲಿ ಒಂದು ಹೆಜ್ಜೆ ಮುಂದಿಡಲು ಇದು ಉತ್ತಮ ಅವಕಾಶವಾಗಿದೆ. ಈ ಚಾತುರ್ಮಾಸ್ಯದ 4 ತಿಂಗಳ ಅವಧಿಯಲ್ಲಿ ಕೆಲವು ಆಹಾರ ಪದಾರ್ಥಗಳನ್ನು ನಿಷೇಧಿಸಲಾಗಿದೆ. ಆಯಾ ವ್ರತಕ್ಕೆ ಮಾಸದಲ್ಲಿ ನಿಷಿದ್ಧವಾದ ವಸ್ತುವಿನ ಹೆಸರನ್ನು ಇಡಲಾಗಿದೆ. ಆದ್ದರಿಂದ 4 ವ್ರತಗಳ ಹೆಸರುಗಳು ಶಾಖವ್ರತ, ದಧಿವ್ರತ, ಕ್ಷೀರವ್ರತ ಮತ್ತು ದ್ವಿದಳ ವ್ರತ. ಯಾವುದೇ ವ್ರತವನ್ನು ಸರಿಯಾದ ಸಂಕಲ್ಪದೊಂದಿಗೆ ಮಾಡಿದರೆ ಅದು ಪೂರ್ಣ ಫಲವನ್ನು ನೀಡುತ್ತದೆ. ಪ್ರತಿ ವ್ರತದ ಸಂಕಲ್ಪವನ್ನು ಪ್ರತಿ ತಿಂಗಳ ವ್ರತದ ಆರಂಭದಲ್ಲಿ ಮಾಡಬೇಕು. ಇನ್ನು ಶಾಖವ್ರತದ ಸಂಕಲ್ಪವನ್ನು ಆಷಾಢ ಶುಕ್ಲ ಏಕಾದಶಿಯಂದು ಮಾಡಬೇಕು. ಆಷಾಢ ಶುಕ್ಲ ಏಕಾದಶಿಯಂದು ಸಂಕಲ್ಪ ಮಾಡಿ ಶ್ರಾವಣ ಶುಕ್ಲ ದಶಮಿ ಎಂದು ಸಂಪೂರ್ಣಗೊಳಿಸಬೇಕು. ಶಾಖವ್ರತ ಹೆಸರೇ ಸೂಚಿಸುವಂತೆ ಶಕ ಅಥವಾ ಯಾವುದೇ ರೀತಿಯ ತರಕಾರಿ ಮತ್ತು ಹಣ್ಣುಗಳನ್ನು ಭಗವಂತನಿಗೆ ಅರ್ಪಿಸಬಾರದು ಅಥವಾ ಸೇವಿಸಬಾರದು. ಈ ವ್ರತದ ಸಮಯದಲ್ಲಿ ಏನನ್ನು ಬಳಸಬೇಕು ಎಂದರೆ ಎಲ್ಲಾ ರೀತಿಯ ಕಾಳುಗಳು, ಜೀರಿಗೆ, ಮೆಣಸು, ತೈಲಗಳು, ಹಾಲು ಅಥವಾ ಮೊಸರು. ಮತ್ತು ಈ ವ್ರತದ ಸಮಯದಲ್ಲಿ ಯಾವುದನ್ನು ಬಳಸಬಾರದು ಎಂದರೆ ಎಲ್ಲಾ ರೀತಿಯ ಹಣ್ಣುಗಳು ಮತ್ತು ತರಕಾರಿಗಳು, ಎಲೆ ತರಕಾರಿ, ಕರಿಬೇವು, ಕೊತ್ತಂಬರಿ, ನಿಂಬೆ ಹಣ್ಣುಗಳು, ಮಸಾಲೆಗಳು ಮತ್ತು ಗೋಡಂಬಿ, ಒಣದ್ರಾಕ್ಷಿ ಇತ್ಯಾದಿ ಹಾಗೂ ಹುಣಸೆ ಹಣ್ಣು ಸಹ ಬಳಸಬಾರದು. ವೈಜ್ಞಾನಿಕವಾಗಿ ನೋಡಿದರೆ ಆಷಾಢ ಶುಕ್ಲ ಏಕಾದಶಿಯಿಂದ ಶ್ರಾವಣ ಶುದ್ಧ ದಶಮಿಯ ಅವಧಿಯಲ್ಲಿ ಯಾಕೆ ಶಾಖವ್ರತವನ್ನು ಆಚರಿಸಬೇಕು ಎಂಬುದಕ್ಕೆ ಕಾರಣವಿದೆ.
ಚಂದ್ರನು ಪೂರ್ವಾಷಾಢ ನಕ್ಷತ್ರದಲ್ಲಿ ಇರುವುದರಿಂದ ಈ ಮಾಸವನ್ನು ಆಷಾಢ ಎಂದು ಕರೆಯುತ್ತಾರೆ. ಸಾಮಾನ್ಯವಾಗಿ ಈ ತಿಂಗಳಲ್ಲಿ ಸೂರ್ಯನು ಆರ್ದ್ರ ನಕ್ಷತ್ರ, ಪುನರ್ವಸು ಮತ್ತು ಪುಷ್ಯ ನಕ್ಷತ್ರಗಳಲ್ಲಿ ಇರುತ್ತಾನೆ. ಸೂರ್ಯನು ಕರ್ಕಾಟಕ ರಾಶಿಯನ್ನು ಪ್ರವೇಶಿಸುತ್ತಾನೆ. ಆ ದಿನವನ್ನು ದಕ್ಷಿಣಾಯನ ಪುಣ್ಯಕಾಲ ಎಂದು ಕರೆಯಲಾಗುತ್ತದೆ. ಈ ಅವಧಿಯಲ್ಲಿ ಉತ್ತರಾಯಣ ಪುಣ್ಯಕಾಲಕ್ಕೆ ಹೋಲಿಸಿದರೆ ಸೂರ್ಯನ ಶಾಖವು ಕಡಿಮೆಯಾಗುತ್ತದೆ, ಚಂದ್ರನ ಶಕ್ತಿ ಹೆಚ್ಚು ಇರುತ್ತದೆ. ಸೂರ್ಯನ ಶಕ್ತಿಯು ಕಡಿಮೆಯಾಗುತ್ತಿರುವುದರಿಂದ ಮತ್ತು ಚಂದ್ರನ ಶಕ್ತಿಯು ಹೆಚ್ಚಾಗುವುದರಿಂದ ಮಾನವ ಅಥವಾ ಪ್ರಾಣಿಗಳ ದೇಹದಲ್ಲಿನ ಶಾಖವು ಬದಲಾವಣೆಗೆ ಒಳಪಟ್ಟಿರುತ್ತದೆ. ಅದಕ್ಕಾಗಿಯೇ ಆಹಾರಕ್ಕಾಗಿ ಕೆಲವು ನಿಯಮಗಳಿವೆ. ಈ ವ್ರತವನ್ನು ಶಾಖ ವ್ರತ ಎಂದು ಕರೆಯಲಾಗುತ್ತದೆ. ಶಾಖ ಎಂದರೆ ತರಕಾರಿಗಳು ಅಥವಾ ಶಾಖ. ಈ ಅವಧಿಯಲ್ಲಿ ಮಳೆ ಮತ್ತು ಭೂಮಿಯೊಳಗಿನ ಶಾಖದ ಸಹಾಯದಿಂದ ಹೆಚ್ಚಿನ ತರಕಾರಿಗಳನ್ನು ಬೆಳೆಯಲಾಗುತ್ತದೆ. ಮಳೆಗಾಲ ಪ್ರಾರಂಭವಾದಾಗ ಭೂಮಿಯೊಳಗೆ ನೀರು ಹೋಗುತ್ತದೆ. ಭೂಮಿಯೊಳಗಿನ ತಾಪಮಾನವು ತರಕಾರಿ ಬೆಳೆಗಳಲ್ಲಿ ಕರಗುತ್ತದೆ. ಇದರ ಪರಿಣಾಮವಾಗಿ ಹಿಂದಿನ ತಿಂಗಳುಗಳಲ್ಲಿ ಈಗಾಗಲೇ ಏರಿದ ತಾಪಮಾನವು ನಮ್ಮ ದೇಹದಲ್ಲಿ ಮತ್ತಷ್ಟು ಹೆಚ್ಚಾಗುತ್ತದೆ. ಅನೇಕ ರೀತಿಯ ಬ್ಯಾಕ್ಟೀರಿಯಾಗಳು ಅಭಿವೃದ್ಧಿ ಹೊಂದುತ್ತವೆ. ಮುಂದೆ ಕೀಟಗಳು ಹೊರಬರುತ್ತವೆ ಮತ್ತು ತರಕಾರಿಗಳ ಬೇರುಗಳನ್ನು ಸೇರುತ್ತವೆ. ತರಕಾರಿಗಳು, ಹುಣಸೆ ಹಣ್ಣು, ಹಸಿರು ಮೆಣಸಿನಕಾಯಿ, ಹಣ್ಣುಗಳು ಇತ್ಯಾದಿಗಳಲ್ಲಿ ಹೆಚ್ಚಿನ ಶಾಖವನ್ನು ಹೊಂದಿರುತ್ತದೆ. ಆದ್ದರಿಂದ ಈ ಅವಧಿಯಲ್ಲಿ ತರಕಾರಿಗಳನ್ನು ಆಯುರ್ವೇದದ ಪ್ರಕಾರ ನಿಷೇಧಿಸಲಾಗಿದೆ. ಆದರೆ ನಮ್ಮ ದೇಹಕ್ಕೆ ಬೇಕಾದ ತಾಪಮಾನವನ್ನು ನಾವು ಈ ತಿಂಗಳಲ್ಲಿ ಸೇವಿಸುವ ಇತರ ಪದಾರ್ಥಗಳಿಂದ ಸಾಕಷ್ಟು ಪಡೆಯಬಹುದು. ಈ ರೀತಿಯಾಗಿ ಶಾಖ ವ್ರತವನ್ನು ಪಾಲಿಸಬೇಕು. ಮತ್ತು ವ್ರತ ಸಂಪೂರ್ಣವಾದ ನಂತರ ಶ್ರಾವಣ ಶುಕ್ಲ ದ್ವಾದಶಿಯಂದು ಶಾಖ ದಾನವನ್ನು ಮಾಡಬೇಕು. ಅಂದರೆ ಉಪಾಯನಮಿದಂ ದೇವ ವ್ರತ ಸಂಪೂರ್ತಿ ಹೇತವೇ ಶಾಕಂ ತು ದ್ವಿಜವರ್ಯಾಯ ಸಹಿರಣ್ಯಂ ದದಾಮ್ಯಹಂ. ಅಂದರೆ ಎಲೆ ದೇವನೇ, ಈ ವ್ರತದ ಪೂರ್ಣತೆಗಾಗಿ ನಾನು ಉತ್ತಮ ಬ್ರಾಹ್ಮಣನಿಗೆ ಹಿರಣ್ಯ ಸಮೇತವಾಗಿ, ಅಂದರೆ ದಕ್ಷಿಣೆ ಸಮೇತವಾಗಿ ಶಾಖವನ್ನು ದಾನವಾಗಿ ನೀಡುವೆನು ಎಂದು ಶಾಖ ದಾನವನ್ನು ಮಾಡಬೇಕು. ನಂತರ ಶಾಖವ್ರತ ಸಮರ್ಪಣಾ ಮಂತ್ರ: ವಾಸುದೇವ ನಮಸ್ತುಭ್ಯಂ ಪ್ರಥಮೇ ಮಾಸಿ ಮಾತೃತಂ ಶಾಖವ್ರತಂ ಮಯಾ ತೇನ ಸಂತುಷ್ಟೋ ಭವ ಮಾಧವ. ಅಂದರೆ ವಾಸುದೇವ, ನಿನಗೆ ನಮಸ್ಕಾರ. ಚಾತುರ್ಮಾಸ್ಯದ ಮೊದಲ ತಿಂಗಳಲ್ಲಿ ನಾನು ಶಾಖವ್ರತವನ್ನು ಪೂರೈಸಿದೆ. ಮಾಧವ, ನೀನು ಇದರಿಂದ ಸಂಪ್ರೀತನಾಗು ಎಂದು ಸಮರ್ಪಣಾ ಮಾಡಬೇಕು. ಈ ರೀತಿಯಾಗಿ ಚಾತುರ್ಮಾಸದ ಮೊದಲನೇ ವ್ರತವಾದ ಶಾಖವ್ರತ ಆಚರಣೆಯು ಮಾಡಬೇಕು. ಈ ಚಾತುರ್ಮಾಸ ವ್ರತವನ್ನು ಎಲ್ಲರೂ ಮಾಡಬಹುದು. ಯಾವುದೇ ರೀತಿಯ ವಯಸ್ಸು, ಲಿಂಗ, ಜಾತಿ, ಆಶ್ರಮದ ಆಧಾರದ ಮೇಲೆ ಯಾವುದೇ ತಾರತಮ್ಯವಿಲ್ಲ. ಯಾವ ವರ್ಣದವರು, ಯಾವ ವಯಸ್ಸಿನವರು, ಸ್ತ್ರೀಯರು, ಪುರುಷರು, ಸನ್ಯಾಸಿಗಳೆಲ್ಲರೂ ಈ ವ್ರತವನ್ನು ಕೈಗೊಳ್ಳಲು ಅರ್ಹರು. ಅಜ್ಞಾನ ಅಥವಾ ಅಲಕ್ಷ್ಯದಿಂದ ಈ ವ್ರತವನ್ನು ಕೈಗೊಳ್ಳದಿದ್ದರೆ ಅವನು ಬಹುಕಾಲ ನರಕಕ್ಕೆ ತಳ್ಳಲ್ಪಡುವುದು ಖಂಡಿತ. ಶ್ರೀ ಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.